ಅನ್ನ ಹಾಕಿ ಸಲುತ್ತಿರ್ತಕ್ಕಂಥ ದೀನದಯಾಳು ಭಕ್ತವತ್ಸಲ ಕರುಣಾನಿಧಿ ಆಪತ್ ಬಾಂಧವ ಜಗತ್ತದುದ್ಧಾರಕ ಲೋಕಪಾಲಕ ಸಿದ್ಧರ ಗುರು ಮಕನಾಪುರ ವಾಸಿಯಾಗಿರ್ತಕ್ಕಂಥ ಹೌದ್ರಿಪ್ಪ. ಯಾವ ಮಾಯನಾದ ಮಕನಾಪುರದಲ್ಲಿ ಭಕ್ತರ ಒಂದು ಉದ್ಧಾರ ಮಾಡ್ತಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ಸಿದ್ಧರ ಗುರು ಸೋಮಲಿಂಗೇಶ್ವರ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳುತ್ತಾ ಆತನ ಪರಮ ಶಿಷ್ಯನೆನಿಸಿಕೊಂಡಿರ್ತಕ್ಕಂಥ ಅವ್ರು ಯಾರು ಸರ್? 7 ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಪರಮಾತ್ಮನ ಪ್ರತಿ ಅವತಾರಿ ಗುರು ಸೋಮಲಿಂಗನನ್ನು ಗುರುವಾಗಿ ಮಾಡಿಕೊಂಡು ಮರ್ತ್ಯಲೋಕಕ್ಕ ಮಾನವರ ಉದ್ಧಾರಕ್ಕಾಗಿ ಬಂದು ಯಾರಿಪ್ಪ ಅವರು? ಯಾವ ಅರಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿಡೇನೆ ಹೊಡೆದು ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಗುರುವಿನ ಧ್ಯಾನವನ್ನು ಗೈದಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ತ್ರಿಕಾಲಜ್ಞಾನಿ ನಾಡಗೌಡ ಯೋಗಿನಾದ ಸಾಧು ಅಮೋಘ ಸಿದ್ಧಮುತ್ತನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನೇ ಹೇಳುತ್ತಾ ಇನ್ನು ಅಮಸಿದ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು ಅವರು ಯಾರು ಸರ? ಗಂಗೀನಾಡದ ಗೌಡ ಆರ್ಯನಾಡದ ಅರಸ 7 ಮಟ್ಟದ ಒಡೆಯ ಕೈಲಾಸಕ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ ಹೌದು. ಡೋಣದ ಕಡಿಮಠದಲ್ಲಿ ವಾಸವಾದಂತ ಮಾಯದ ಮಗ ಮಾಧುಲಿಂಗ ಮುತ್ಯ, ತೇರವಾಡದ ಮಂಗರಾಯ ಸಿದ್ಧಮುತ್ಯ, ಹೌದು. ಕರ್ಣಿ ಮಲಕಾರ ಸಿದ್ಧಮುತ್ಯ, ಹೌದಾ? ಈ 3 ಮಂದಿ ಪುಣ್ಯದ ಮಕ್ಕಳ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳುತ್ತಾ ಇನ್ನು ಅಮಸಿದ ಮುತ್ಯಾಗ 4 ಮಂದಿ ವರುವಿನ ಮಕ್ಕಳು ಅವ್ರು ಯಾರೇ ಸರ? ಅವತಾರ ಸಿದ್ಧ ದೇವೇಂದ್ರ ಬಿಳಿಯಾರ್ ಸಿದ್ಧ ಆಚಾರ್ಯಗೌಡ ಸೋಮಣ ಮುತ್ಯ, ಕಡಿ ಹುಟ್ಟ ಕನ್ನ ಮುತ್ಯ. ಇವರು 4 ಮಂದಿ ಕೀರ್ತಿಗೆ ಮಕ್ಕಳಾಗಿ ಹುಟ್ಟಿ ಬಂದ್ರ, ಆರ್ತಿಗೆ ಒಬ್ಬಕ್ಕಿ ಮಗಳಾಗಿ ಹುಟ್ಟಿ ಬಂದಳು. ಅಕ್ಕಿನೇ ರೆಬಕವಾಯಿ ಮೇಲನಾಡ್ದಾಗ ಜನ್ನಮ್ಮ ಜನ್ನಮ್ಮ ಅಂತ ಹೇಳಿ ಕರೀತಾರೆ. ಆ 4 ಮಂದಿ ಸತ್ಯಧರ್ಮರಿಗೂ ಆ ದೇವಿ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳುತ್ತಾ ಈ 4 ಮಂದಿ ಸತ್ಯಧರ್ಮರೊಳಗ 3ನೇದವಾದಂತ ಯಾರಿಪ್ಪ ಅವರು? ಆಚಾರ್ಯ ವಿಚಾರದೊಳು ಶ್ರೇಷ್ಠವಾದಂತ ಸೋಮಣ ಮುತ್ಯ ತಾಯಿ ಸೋಂಬಾಯಿ ಹುಟ್ಟಿಲಿ 5 ಮಂದಿ ಹುಟ್ಟಿ ಬಂದ್ರು. ಹಿರಿಮಲ್ಲ ಪಡಿಯ ಚಿಕ್ಕಮಲ್ಲ ಪಡಿಯ ತಿಕ್ಕುಂಡಿ ಮುತ್ಯ ಪಡಿಯ ಹಳ್ಳದ ಮಲಕಾರ ಸಿದ್ಧ ಹತ್ತೂರು ಹೋಗ್ಯಾಣ ಮುತ್ಯ. ಹೌದ್ರಿಪ್ಪ. ಹೌದಲ್ಲ? ಹೌದು. ಇವ್ರ ಒಳಗೆ 4ನೇದವಾಗಿರ್ತಕ್ಕಂಥ ಹಿಂಡ ಸಿದ್ಧರೋಳು ಪುಂಡ ಸಿದ್ಧ ನವಕೋಟಿ ಸಿದ್ಧರಲ್ಲಿ ಧರ್ಮ ಕಟ್ಟಿ ಮ್ಯಾಗ ಬೆಂಕಿ ಊಟ ಮಾಡಿರ್ತಕ್ಕಂಥ ಕಣ್ಣು ತೆಗೆದ್ರೆ ಬೆಂಕಿ ಕಾರ್ತದ ಹಂತಾಲಲ್ಲ ಹಳ್ಳದ ಸನ್ಯಾಸಿ ಮಲಕಾರ ಸಿದ್ಧಮುತ್ತನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಹೇಳ್ರಿಪ್ಪ. ಎಲ್ಲ ಜ್ಞಾನಕ್ಕೆ ಜ್ಯೋತಿ ಕವಿ ತಿಲಕಮಣಿ ಜ್ಞಾನರತ್ನ ಸಿದ್ಧರತ್ನ ಕವಿರತ್ನ ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಯಾವ್ರಿಪ್ಪ? ಮಂಗಲಾಪುರ ಪುಣ್ಯಭೋಳಿಯಲ್ಲಿ ಜನ್ಮೆತ್ತಿ ಬಂದು ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯನ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗ ದಾಸೋಹ ಮೂರ್ತಿ ಎನಿಸಿಕೊಂಡಿರ್ತಕ್ಕಂಥ ದಾಸೋಹ ಮೂರ್ತಿ ಎನ್ನ ಗುರು ಮಧುಗುಂಡೇಶ್ವರ ಮುತ್ತನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಯಾರಿಪ್ಪ? ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತಳಾಗಿರ್ತಕ್ಕಂಥ ಯಾರಿಪ್ಪ? ನಮ್ಮ ತಾಯಿ ಆದಿಶಕ್ತಿ ಜಗನ್ಮಾತಾ, ಭಕ್ತರ ರಕ್ಷಕಿ, ಭಕ್ತರ ಪರಿಪಾಲಕಿ, ಈ ಗ್ರಾಮದ ಅಧಿದೇವತಳಾಗಿರ್ತಕ್ಕಂಥ ಯಾರಿಪ್ಪ? ಯಾವ ಈ ಭಕ್ತರ ಭವಬಂಧನವನ್ನು ಬಯಲು ಮಾಡ್ತಿರ್ತಕ್ಕಂಥ ಯಾವ ತಾಯಿನಾದ ಜಾಲಮ್ಮ ದೇವಿ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ನಮ್ಮ ಸರಜೋಡಿಯಾಗಿ ಹಾಡ್ಲಕ್ಕೆ ಬಂದಿರತಕ್ಕಂಥ ಯಾವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾದಂತ ಮುತ್ತೂರ ಸಂಘ ನಮ್ಮ ಅಕ್ಷತ್ರಕ್ಕನ ಸಂಘಕ್ಕ ಮತ್ತು ಆ ಸಂಘದೊಳಗ ಒಳ್ಳೆ ಸಾಹಿತ್ಯಗಾರರು ಸಂಭಾಷಣೆಗಾರರು ಎನಿಸಿಕೊಂಡಿರ್ತಕ್ಕಂಥ ತಮ್ಮದೇ ಆದ ಒಂದು ಛಾಯೆ ಮೂಡಿಸಿರ್ತಕ್ಕಂಥ
ಯಾವ ನಮ್ಮ ತುದಲವಾಗಿ ಮಾಳು ಮಾಸ್ತರವರಿಗೂ ಕೂಡ ಸಕಲ ಎಲ್ಲ ಸಂಘಕ್ಕ ಈ ಇಂಗಳಿಗೆ ಸಂಘದ ವತಿಯಿಂದ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಹೇಳುತ್ತಾ ಅದೇ ರೀತಿಯಾಗಿ ಹೇಳ್ರಿಪ್ಪ. ಈ ಕುಡಿರ್ತಕ್ಕಂಥ ದೈವಕ್ಕ ಯಾರು ಅಕ್ಕ, ಯಾರು ತಂಗಿ, ಯಾರು ಅಣ್ಣ, ಯಾರು ಕಾಕ, ಬಾಬಾ, ಮುತ್ಯ, ಹೌದಾ? ಎನಕ್ಕಿಂತವರು ದೊಡ್ಡವರಿರ್ಲಿ ಸಣ್ಣವರರು ಇರ್ಲಿ, ಹೌದು ಹೌದು. ಈ ಮಕ್ಕಳ ಸೇವಾ ಕೇಳಬೇಕಂತೇಳಿ ತಾವೆಲ್ಲರೂ ಪ್ರಪಂಚ ಬದಿಗೊತ್ತಿ ಪಾರಮಾರ್ಥದೊಳಗ ಪರಮಾತ್ಮನ ಸೇವಾ ಕೇಳಕ ಆತ್ಮ ಚೈತನ್ಯ ಪರಮಾತ್ಮನನ್ನು ಎದೆಯಲ್ಲಿಟ್ಟುಕೊಂಡು ಕೂತಿರಲ್ಲ. ಹೌದು ಹೌದು. ತಮ್ಮೆಲ್ಲರಿಗೂ ಈ ಇಂಗಳಿಗೆ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳುತ್ತಾ ಅದಕ್ಕೆ ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಒಂದು ಮಾತು ಹಿಂಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಸರ? ಇವತ್ತ ಈ ಒಂದು ಶರಣರು ಶಾಂತರು, ಹೌದು ಶರಣರು ತುಳಿದಂತ ಪುಣ್ಯ ಕ್ಷೇತ್ರದ ಪಾವನ ಕ್ಷೇತ್ರದ ಹೌದು ಹೌದು. ಇಲ್ಲಿ ಆಧ್ಯಾತ್ಮ ವಿಷಯ ಹೆಚ್ಚಾಗಬೇಕಾಗ್ಯದ. ಹೌದು ಇಲ್ಲಿ ಜನ ಕೇಳ್ತಿರ್ತಕ್ಕಂಥ ಸಂಖ್ಯೆ ಹೆಚ್ಚಿದ್ದುದರಿಂದ ಹೌದು. ಸಮಯ ವ್ಯರ್ಥ ಹೋಗಬಾರ್ದು. ಹೌದು ಹೌದು. ಸಮಯ ವ್ಯರ್ಥ ಹೋಯ್ತಂದ್ರ ಅಧೋಗತಿ ಆಗ್ತದೆ ಅಂತೇಳಿ ಹೌದು. ಕಮಿಟಿ ಪ್ರಮುಖರು ಬಂದು ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರ, ಏನ್ ಮಾಡಿದಾರಿಪ್ಪ? 2 ಚೀಟಿಗಳನ್ನ ಆರಿಸಿ ಇಟ್ಟುದಾಗ್ಯದ. ಹೌದು. ಅದರ ಒಳಗ ಮೊದಲು ನಾವು ಬಂದಿದ್ದೇವ, ನೀನೇ ಯಾವ್ದಾರು ಒಂದು ಚೀಟಿ ಎತ್ತಂದ ಕಾಲಕ್ಕ ಏನಾಯ್ತ್ರಿಪ್ಪ? ಆ ಚೀಟಿ ಎತ್ತಿದೆವು. ಆ ಚೀಟಿ ಒಳಗ ಕರುಮನಂತದು ನಮ್ಮ ಪಾಲಿಗೆ ಬಂದದ. ಕರ್ಮ ಕಡಿಗೆ ಮಾಡತ್ತ ಬಂದದ್ರಿಪ್ಪ. ಕರ್ಮ ಕಡಿಗೆ ಮಾಡತ್ತ ಬಂದದ ಚೀಟಿ. ಮತ್ತೊಂದು ಚೀಟಿ ಬಹುತೇಕ ಪ್ರಾರಬ್ಧ ಇದ್ದಂಗದ. ಇವತ್ತ ಇದು ಕಾಯಕ. ಕರ್ಮ ಅಂದ್ರೇನು? ನಾವು ಮಾಡ್ತಿರ್ತಕ್ಕಂಥ ಕಾಯಕ, ಹೌದು. ನಾವು ಮಾಡ್ತಿರ್ತಕ್ಕಂಥ ಪ್ರಯತ್ನ. ಹೌದು. ಕರ್ಮ ಮತ್ತು ಪ್ರಾರಬ್ಧನಂತ ವಿಷಯದೊಳಗ ನಮ್ಮ ಪಾಲಿಗೆ ಕರ್ಮ ಬಂದದಾಗ್ಯದ. ಹೌದು ಹೌದು. ನೋಡ್ರಿ, ಯಾವುದೇ ಒಂದು ವಿಷಯ ಬೆಳೆಸ್ತೇವಪ್ಪ ಅಂದ್ರ ಅದಕ್ಕೆ ಮೂಲ ಪೀಠಿಕ ಬೇಕು. ಅದು ಹೇಗಿರಪ್ಪ? ಹಂಗ ಒಂದು ಮನಿ ಕಟ್ಟಬೇಕಾದ್ರ ಹೌದು. ಅದಕ್ಕ ಬಿಲ್ಡಿಂಗ್ಗೆ ಪಾಯ ಅನ್ನೋದು ಹೆಂಗ ಮಜಬೂತ್ ಇರ್ತದಲ್ಲ, ಹೌದು ಹೌದು. ಪಾಯ ಹಾಕೊಂಡೇ ಬರಬೇಕು. ಹಂಗ ವಿಷಯ ಬೆಳೆಸಬೇಕಾದ್ರ ಅದಕ್ಕೊಂದು ಮೂಲ ಪಾಯ ಇರಬೇಕು. ಹೌದು ಹೌದು. ಕಲ್ಲಿನ ಬಂಡಾಗ ಚೀಪ್ ಕುಡಿಯಬೇಕು. ಇವತ್ತು ನಮ್ಮ ಪಾಲಿಗೆ ಕರ್ಮ ಬಂದದಂದ್ರ ನಮ್ಮ ಪಾಯ ಹೆಂಗದ ಹೇಳ್ತೀನಿ ಕೇಳ್ರಿ ಪುಣ್ಯಾತ್ಮ. ಹೇಗ್ರಿಪ್ಪ? ಹೇಗ್ರಿ? कर्म तेरा अच्छा है तो किस्मत तेरा दासी है. ಸರ ಏನ್ರಿ ಇದು? ನಮಗಾರ ತಿಳಿಲಿಲ್ಲ. ಕನ್ನಡ ಬೋಲು. कर्म तेरा अच्छा है तो किस्मत तेरा दासी है, नेत तेरा साफ है तो घर में मथुरा काश. ನೀ ಮಾಡ್ತಿರ್ತಕ್ಕಂಥ ಕಾಯಕ, ನೀ ಮಾಡ್ತಿರ್ತಕ್ಕಂಥ ಕರ್ಮ ಜರ್ತಕ್ಕ ಸತ್ಯ ತಂದ್ರ ಪ್ರಾರಬ್ಧದಿ ಹೇಳ್ದಂಗ ಕೇಳ್ತದ ಅಂತ ಹೇಳಿ ಕರ್ಮ ಹೇಳ್ತದ. ನೀ ನಡೀತಿರ್ತಕ್ಕಂಥ ನೀತಿ ನಿಯತ್ತ ಜರ್ತಕ್ಕ ಇತ್ತಂದ್ರ ನಿನ್ನ ಮನಿನೇ ಮಥುರಾ ಕಾಶಿ, ನಿನ್ನ ಮನಿನೇ ಗೋಕರ್ಣ ಅಂತ ಹೇಳಿ ಹೇಳ್ತದ. ಆತ್ಮೀಯ ಬಂಧುಗಳು, ಅದಕ್ಕೆ ನಿಮಗೊಂದು ಮಾತು ಹೇಳುದದ. ಏನ್ರಿ ಸರ? ಕಾಯಕ ಮಾಡಿ ಜಗತ್ತದೊಳಗೆ ಹೌದು. ಮಾಯ ನಮಗ ಮಾಧುಲಿಂಗ ಗಂಗೆ ನಾಡ್ದ ಗೌಡಾಗಿ ನಾಡ್ದ ಆಡ್ಯಾ ನಾಡ್ದ ಅರಸಾಗಿ ಮಾಡ್ದ 7 ಮಟ್ಟದ ಒಡಿಯಾದ. ಹೌದು. 7 ಮಟ್ಟದ ಒಡಿಯಾದ. ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ್ಕಾದ. ಇದು ಎದರಿಂದ? ತಾಯಿನಾದಂತ ಕನಬಾಯಿ, ತಂದಿನಾದಂತ ಜಾಮಗೊಂಡ ಗೌಡನ ಕರ್ಮ ಸ್ವಚ್ಛದಿಂದ ಪರಮಾತ್ಮನ ಪ್ರತಿ ಅವತಾರಾಗಿ ಮಾಧುಲಿಂಗನು ಮಗ ಹುಟ್ಟಿ ಬಂದಾನೆ ಜಗತ್ತದೊಳಗೆ. ಮಾಧುಲಿಂಗನು ಮಗ ಹುಟ್ಟಿ ಹೌದ್ರಿಪ್ಪ. ಮುಂದಿನ ಸಂಧಿಗೆ ಪ್ರಾರಬ್ಧದಿಂದ ಪ್ರಾರಬ್ಧ ಮ್ಯಾಗ ಭಾರ ಹಾಕಿ ಎಲ್ಲಿ ಜಗತ್ತದೊಳಗ ಮಹಾದೇವನೇ ಪ್ರತಿ ಅವತಾರ ಆಗಿ ಯಾವ ಹಟ್ಟಿಲೇರಿ ಮಗ ಆಗಿ ಹುಟ್ಟಿ ಬಂದು ಮುಂದೆ ಅವನ ಕೀರ್ತಿ ಜಗತ್ತದೊಳಗ ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ, ಗಗ್ಗಿನಾಡ್ದ ಗೌಡ, ಆರ್ಯಾನಾಡ್ದ ಅರಸ, 7 ಮಟ್ಟದ ಒಡಿಯ ಯಾರು ಹಿಂಗ ಜಗತ್ತದೊಳಗೆ ಕೀರ್ತಿ ಮಾಡಿರಂದ್ರ ಮುಂದಿನ ಸಂಧಿಗೆ ಹೇಳಬೇಕು. ಒಂದು ಜಗತ್ತದೊಳಗ ಪ್ರಾರಬ್ಧದ ಪಾಲ ಹೆಚ್ಚತ್ತ ಕೂಡಿದ ದೈವನಿಬೇಕು. ಯಾಕಂದ್ರ ನೀವೆಲ್ಲರೂ ಈ ದೈವ ಕುಡೀರಿ. ಈ ದೈವ ಕೂಡಿರ್ತಕ್ಕಂಥ ದೈವಕ್ಕೆ ಇವತ್ತು ವಿಷಯ ಬಹಳ ಚಂದ ಆಗೋದಲ್ಲ. ಅದೇ ಹಾಗಿರಪ್ಪ. ಯಾಕಂದ್ರ
ಈ ಒಂದು ಸಂಘದೊಳಗೆ ಮಾತಾಡ್ತಿರ್ತಕ್ಕಂಥ ನಾವೊಬ್ಬ ಹೊಸ ಹುಡುಗ ಇದ್ರು ಈ ಸತ್ಯ ಸಂಘದೊಳಗ ಬಹಳ ವರ್ಷ ಕಾಲ ಕಳೆದಿರ್ತಕ್ಕಂಥ ಮೊನ್ನೆ ನಮ್ಮ ಹುಲಿಜಲ್ತಿ ಜಾತ್ರೆ ಒಳಗೆ ಹೇಳಿದ್ರು ಅವರು, ಏನಂತ್ರಿಪ್ಪ? ನೀವು ಬೇಕಾದವರು ಬರ್ರಿ, ಜಾನಪದಕ್ಕೂ ಸೈ ಭಕ್ತಿಗೀತೆಗೂ ಸೈ, ಬಂದ್ರಂದ್ರ ಸಾಹಿತ್ಯ ಸಂಭಾಷಣಕ್ಕೂ ಸೈ, ಇದನ್ನೆಲ್ಲ ಇಲ್ಲಂದ್ರ ನಿಮಗೆ ಎತ್ಕೊಂಡು ಹೋಲಕ್ಕೂ ಸೈ ಅಂತ ಹೇಳಿ ಅಂತ ಗಚ್ಚಿಗಡಿನೇ ಆದದು. ಅಂತ ನಮ್ಮ ಮಾಳು ಮಾಸ್ತರ್ ಅವ್ರಿಗೆ ನಂದೊಂದು ವಿನಂತಿ. ಏನ್ರಿಪ್ಪ? ಯಾಕಂದ್ರೆ ಇದು ದೈವ, ಇದು ಒಳ್ಳೆ ಅನುಭಾವಿಗಳು ಕೂಡಿರ್ತಕ್ಕಂಥ ನಾಡ ಇದು. 10 ರುದ್ರ ಪೂಜೆ ಮಾಡಿ ಪರಮಾತ್ಮ ಒಲಿಸಿಕೊಂಡಿರ್ತಕ್ಕಂಥ ಯಾರು? ದಶಕಂಠ ರಾವಣ. ನನ್ನಂತ ಭಕ್ತಿನೇ ಜಗತ್ತದೊಳಗೆ ಯಾರೂ ಮಾಡಿಲ್ಲ ಅಂತ ಹೇಳಿ ಸೂಕ್ಷ್ಮ ಅಹಂಕಾರ ಬಂತು. ಸುಮ್ಮ ಕೂತಿರ್ತಕ್ಕಂಥ ಬಾಲಿ ಕೊಳ್ಳಿಗೆ ಹೋಗಿ ಬೀಳ್ತಾನ, ಕುತ್ತಿಗೆ ಹಿಚ್ಚಿ ಎತ್ತಿ ಹೋಗದ್ರ ಲಂಕಾಕ್ ಹೋಗಿ ಬಿದ್ದ. ರಾವಣನ ತಂದಿ ವೈಸ್ರವ ಬಂದು ಬಂಧನ ಬಿಡುಗಡೆ ಮಾಡ್ದ. ಹೌದಲ್ಲ? ನದಿ ಒಳಗ ಸ್ನಾನ ಮಾಡ್ತಿರ್ತಕ್ಕಂಥ ಸಹಸ್ರ ಜನನ ಕೊಳ್ಳಿಗೆ ಬಿದ್ದ. ಹೊಳ್ಳೆವ ಹಿಂಗ ಗಚ್ಚಿ ಹಿಡ್ದತ್ತು ಮುಂದ ತಂದಿ ವೈಸ್ರವ ಬಂದು ರಾವಣನ ಬಂಧನ ಬಯಲು ಮಾಡ್ದ. ಹೌದ್ರಿ ಸರ. ಚಿಂತೆ ಆಲತ್ತು, ಪರಮಾತ್ಮ ಒಲಿಸ್ಕೊಂಡಿದ್ದ. 10 ರುದ್ರ ಪೂಜೆ ಮಾಡಿ ದಶಕಂಠ ರಾವಣ ಅನ್ಸ್ಕೊಂಡಿದ್ದ. ಎಲ್ಲರಿಂದ ಸೋಲತ, ಯಾ ಪಕ್ಷಿದಿಂದ ಸಾವಿಲ್ಲ ಅಂದಾರ, ಯಾ ಪ್ರಾಣಿಯಿಂದ ಸಾವಿಲ್ಲ ಅಂದಾರ. ನನ್ನ ಸಾವು ಎದರಿಂದ ಅಂತೇಳಿ ಪರಮಾತ್ಮಗೆ ಪ್ರಶ್ನೆ ಮಾಡ್ಲಕ್ಕ ಹೊಂಟು ನೋಡ್ರಿ ಪುಣ್ಯಾತ್ಮ. ಹೌದ್ರಿಪ್ಪ. ಶಿವ ಪಾರ್ವತಿ ಏಕಾಂತದೊಳಗೆ ಕೂತಿರು, ಬಾಗಿಲದೊಳಗ ನಂದಿತ್ತು. ಗಡವರಿಸಿ ಬಿದ್ದು ರಾವಣ ಹೋಗ್ತಿದ್ದ. ನಂದಿ ರಾವಣಗೆ ತಡಿತು. ನಿಂದ್ರತ್ತು. ಎಲ್ಲಿ ಹೊಂಟಿದಿ? ನಾ ಹಿಂಗೆ ನಿಂಗ ಶಿವ ಪಾರ್ವತಿಗೆ ಗಂಟೆ ಬಿದ್ದು ನನ್ನ ಸಾವ ಹೆಂಗದ, ಅವರಿಂದ ಹೊರವು ಪಡೆದಿದ ಹೆಂಗದ ಕೇಳಕ್ ಹೊಂಟಿದಂದ. ಆಗ ನಂದಿ ಹೇಳ್ತದ, ಏನಂತ ಹೇಳ್ರಿ ಸರ? ನೋಡು, ಶಿವ ಪಾರ್ವತಿ ಏಕಾಂತದೊಳಗಾರ. ಈಗ ನೀ ಅವರಿಗೆ ಭೇಟಿ ಆಗ್ಲಿಕ್ಕೆ ಹೋಗಬೇಡ, ನಾನು ನಿನಗೆ ಮತ್ತೆ ಹೇಳ್ತೀನೋ ಅವಾಗ ಬಂದು ಭೇಟಿ ಆಗಂದ ಕಾಲಕ್ಕ ನಿಂದೇವ್ರು ಕೇಳ್ತಾರ, ನಡಿಯೋ ಕಡಿ ನಾ ಭೇಟಿ ಆಗ್ತೀನಿ ಅಂತೇಳಿ ರಾವಣಂದ. ಅವಾಗ ಹನುಮಂತ ಹೇಳ್ತಾನ, ಏನು ಬಂಗ್ಯಾದ್ಯೋ, ಏನು ಕ್ವಾಡಿಗದ್ಯೋ? 10 ರುದ್ರ ಪೂಜೆ ಮಾಡಿ ದಶಾನನನ್ನಿಸ್ಕೊಂಡು ಅಹಂಕಾರ ನಿನ್ನಲ್ಲಿದ್ರ 11ನೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನ, ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನಂತೆ ಶಾಪ ಕೊಟ್ಟ. ಅದರಂತೆ ಈ ಪುಣ್ಯ ಭೂಮಿಯೊಳಗ ಎಲ್ಲದಕ್ಕೂ ಸೈಯದಿನ ತೇಳಿ ನೀವೇನಾರು ತಿಳ್ಕೊಂಡು ಎತ್ತರವಾಗ್ಲಿ ಈ ಸಣ್ಣ ಹುಡುಗ ಗಪ್ಪಂದ್ರ ಚುಪ್ಪು ಕೂತಿತ್ತ. ಏನರೆ ನಿಮ್ಮಲ್ಲಿ ಸೂಕ್ಷ್ಮ ಅಹಂಕಾರ ಬತ್ತಪ್ಪ ಅಂದ್ರ ಅಲ್ಲಿ ಹಂಗ 11ನೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ಗರ್ವಹರಣ ಮಾಡ್ಯಾನ. ಇಲ್ಲಿ ಮದಗೋಡಿ ಮುತ್ಯಾನ ಮರಿಯಾಗಿ ಹುಟ್ಟಿ ಬಂದು ಹುಟ್ಟಿಗೆ ಮಾಸ್ತರ್ ನಿಮ್ಗೆ ಗರ್ವಹರಣ ಮಾಡ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಬಹಳ ಮಾತಾಡಿ ತಮ್ಮ್ಯಾರಿಗೂ ವಜ್ಜಾಗಲಾರದೆ ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕೂತು ಕೇಳಿದ್ರ ಸಂಧಿಗೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ವಿಷಯ ಬಹಳ ಚಂದ ನಡೀತದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೇಳಿ, ಅದಕ್ಕೆ ಯಾವ ರೀತಿ ತಮ್ಮ ಮಕ್ಕಳ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಇದು ನನ್ನ ಕೂಸದ, ಇದು ನನ್ನ ಮಗು ಅದ, ತಿಳಿದಾಲಿ ತಿಳಿಲಾರ್ದೇ ಅಲ್ಲಿ ಮಾಡ್ಯದಂತೇಳಿ ಅದಕ್ಕೆ ತೊಳೆದು ಬಳೆದು ಮುದ್ದಾಡ್ತೀರಿ. ಇವತ್ತ ಈ ಒಂದು ಕಾರ್ಯಕ್ರಮ ಮಂಗಳಾರತಿ ಆಗೋರಿಗೆ ಇವೆರಡೂ ಮಕ್ಕಳು ಏನಾರು ತಪ್ಪನ್ನು ಮಾಡಿದ್ರ ಆ ತಪ್ಪನ್ನು ಬದಿಗೊತ್ತಿ ಒಪ್ಪನ ಶಿಕಾರ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ಕೋಟಿ 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 ವಿನಂತಿ ಹೇಳಿ ಹೇಳುತ್ತಾ ಖ್ಯಾಲಿ ಚಾಲು ಮಾಡ್ತಕ್ಕಂಥ ಪ್ರಾರಂಭ. ಒಳ್ಳೆಯ ಮಾತುಗಳನ್ನು ಹೇಳಿದ್ರು. ಅಪತ್ರಶ್ಯಂ ಗತಿರ್ನಾಸ್ತಿ, ಮಕ್ಕಳಿಂದ